ಬರ್ಬೇಕ ಬಾಡಿಗೆನ ತಗೊಳ್ಬೇಕು ಮತ್ತೆ ಮುಂದ್ ಹಾಡಕಿನ ತಾತಿ ಬಿಡು ಏನೋ ತಿಳಿಲಾರ ಒದರ್ತೈತಿ ತಿಳ್ಕೊತನ ನೀ ಪುರಾಣ ಪಂಡಿತ್ ನೀ ಹೇಳಿದಿ ಮಾಸ್ತರ್ ಅದಿ ಬಾಡಿಗೆ ಬೂಟ ಬಾಡಿಗೆ ಅಂಗಿ ಬಾಡಿಗೆ ಕಡ ಹೆಂಗ ಬರ್ಬೇಕು ಪುರಾಣದಾಗ ಹಿಂಗ ಬರ್ಬೇಕು ಅಂದ್ರನ ಮುಂದಿನ ಸಂದಿಗೆ ನನಗ್ ಹೆಂಗ್ ಹೇಳಿದಿನ ಹಂಗ ಪುರಾಣದಾಗ ಮತ್ತ ಮುಂದಿನ ಸಂದಿಗೆ ನೀ ಕೊಟ್ಟ ಹಾಡ್ಬೇಕ ಮತ್ತ ಹೌದ್ರಿಪ್ಪ ಹೌದಿಲ್ಲ ಹೌದ ಇವತ್ತು ನಿನ್ನ ಮನೆಗೆ ನಾ ಹೆಣ್ಣಿಗೆ ಬರ್ಬೇಕಾದ್ರೆ ಏನ ಕಾರಣದಿಂದ ಬಂದಿನೋ ಹೆಂಗ್ರಿಪ್ಪ 3000 ವರ್ಷದಿಂದ ಪರಮಾತ್ಮನ ನನ್ನ ಗಂಡ ಆಗಬೇಕಂತೇಳಿ ಒಂಟಗಾಲಿನ ಮೇಲೆ ನಿಂತ ತಪಸ್ಸು ಮಾಡ್ತಿದ್ದೀನಿ ಕಾಲ ಮ್ಯಾಲ ಮಾಡಿ ತಲೆ ತೆಳಗ ಮಾಡಿ ಕಾಲ ಮೇಲೆ ಮಾಡಿ ತಲೆ ತೆಳಗ ಮಾಡಿ ಒಂಟಗಾಲಿನ ನಿಂತು ನೀ ತಪಸ್ಸು ಮಾಡೋ ಹೊತ್ತಿನಾಗ ನಮ್ಮ ಅಪ್ಪ ಬಂದು ನಿನ್ನ ಕೇಳ್ತಾನ ಯಾರು ಕೇಳ್ರಿಪ್ಪ ಪಾರ್ವತಿ ನೀ ಹೀಗೆ ನಿಂತಾಳೆ ಅಂತ ಕೇಳಿದ ಬಾಕ ಪಾರ್ವತಿ ಹೇಳ್ತಾಳ ಯಾರ್ರಿಪ್ಪ ಈಕೆ ಗಾಡಿ ಹೋಗ್ಯಾಳ ಕರಿ ಪಾರ್ವತಿ ಕರಿ ಕರಿ ಮರಕ್ಕೆ ಪಾರ್ವತಿ ಈ ಪಾರ್ವತಿ ಏನ್ ಹೇಳ ಗೊತ್ತಾಗ ಯಾರ್ರಿಪ್ಪ ಇವತ್ತ ನೀ ನನ್ನ ಗಂಡ ಆಗ್ಬೇಕಾಗತ್ತೆ ನಿನ್ನ ಮ್ಯಾಲ ನನ್ನ ಮನಸ್ಸಾಗತ್ತೆ ನಿನ್ನ ಮ್ಯಾಲ ಪ್ರೀತಿ ಆಗತ್ತೆ ಇವತ್ತು ನನ್ನ ಮಾಡ್ಕೊತ ನನ್ನ ತಪಾಸಿ ಬಿಡ್ತಾನೆ ಇಲ್ಲ ಅಂತಂದ್ರೆ ಹಿಂಗ ನಿಂದ್ರತ ಮತ್ತೆ ಹೇಳಿದಾಳೆ ಹೌದ್ರಿಪ್ಪ ಒಂದು ಕೇಳ್ತಾನೆ ಆಸನ ಕೇಳ್ತಾನೆ ಮೂರನೇಕ್ಕೆ ನಮ್ಮ ಅಪ್ಪ ಒಪ್ಕೊಂಡ ಹೌದ್ರಿಪ್ಪ ತಪಾಸಂತ ಬಿಡುವಾಳ ನೀ ನನಗ ಇರಾಕ ಮನಿ ಇಲ್ಲ ನನಗ ಭೂಮಿ ಇಲ್ಲ ನನಗ ಹಾಕೋರ ಕರಿಬಿಲ್ಲ ನಾನು ಮಾಡ್ಕೊಂಡು ನೀ ಏನು ಮಾಡ್ತೀವಿ ದೊಡ್ಡ ರಾಜನ ಮಾಡ್ಕೊಂಡು ಹೋಗತ್ತ ನಮ್ಮ ಅಪ್ಪ ಹೇಳಿದ ನಾವು ಹೋಗ್ಸರಂಗ ಅಡ್ಡಾಡವ ನಾ ಗೋಯಾಗಿರವ ನನ್ನ ಮೈ ತುಂಬ ಬೋಲಿ ಬಡ್ಕೊಂಡು ಅಡ್ಡಾಡವನ ನಾನು ತಗೊಂಡು ಏನು ಹೊಲಿಗೆ ಬರ್ಕೊತಿ ಬ್ಯಾಡ ಹೋಗ ಕರಿ ಪಾರ್ವತಿ ಅನ್ನೋ ಬ್ಯಾಡ ಹೋಗ ಕರಿ ಪಾರ್ವತಿ ನಾ ಈ ಪಾರ್ವತಿ ಹೇಳಿದ ಏನ್ ಮಾಡ್ತೀವ ಮಾಡ್ಕೊಂಡ್ರೆ ನಿನ್ನ ಮಾಡ್ಕೊತಾನೆ ಇಲ್ಲ ತನ್ನ ಊರ್ಲ ಹಾಕೊಂಡು ಸಾತ ಹೋಗ್ತಾನೆ ನನಗೆ ಏನ್ ಮಾಡ್ರಿ ಅಂತ ಹೆಂಗಸರ್ನ ಊರ್ಲ ಹಾಕೊಂಡು ಸಾತ ಹೋಗ್ತಾನೆ ನಮ್ಮ ಅಪ್ಪ ಒಪ್ಕೊಂಡ ಒಪ್ಕೊಂಡ್ ಬಾಕಿ ಕರಿ ಪಾರ್ವತಿ ಇದಕ್ಕೆ ಒಂದು ಮಾತು ಹೇಳ್ತಾನೆ ನಮ್ಮ ಅಪ್ಪಗ ಯಾನ್ರಿಪ್ಪ ಇವತ್ತ ಮನೆಗೆ ಹೋಗಿ ನಮ್ಮ ತಾಯಿ ತಂದೆಗೆ ಹೇಳ್ತಾನ ಇವತ್ತು ನಿನ್ನ ಮನೆಗೆ ಹೋಗ್ಯಾರಿ ನಾವು ಒಂದು ಡಜನ್ ಬಾಳೆಕಾಯಿ ತಗೊಂಡ 5 ಮಂದಿ ಹಿರಿಯರು ಕರ್ಕೊಂಡ ನನ್ನ ಮನೆಗೆ ಬಾ ಅತ್ತಿಗೆ ಪಾರ್ವತಿ ಇದಕ್ಕೆ ಪರಮಾತ್ಮ ಹೇಳ ಹೌದ್ರಿಪ್ಪ ಆಗಿನ ಕಾಲದಾಗ 18 ಪುರಾಣದಾಗ ಆಗಿನ ಕಾಲದಾಗ ಲೋಕಕ್ಕೆ ಹತ್ತೇಳಿ 18 ಪುರಾಣದಾಗ ನಮ್ಮ ಅಪ್ಪನ ನನ್ನ ಮನಸ್ಸು ಮಾಡಿ ಕರಿಂದ ಇವತ್ತು ಮನೆಗೆ ಹೋಗಿ ನಮ್ಮ ಅಪ್ಪ ನಮ್ಮ ಅವ್ವ ನಮ್ಮ ಅಪ್ಪಗೆ ಹೇಳ್ತಾನೋ ಇವನು ಮನೆಗೆ ಹೋಗ 5 ಮಂದಿ ಹಿರಿಯರು ಕರ್ಕೊ 1 ಡಜನ್ ಬಾಳೆಕಾಯಿ ತಗೋ ನನ್ನ ಮನೆಗೆ ಹೆಣ್ಣು ನೋಡಕ ಬಾ ಅಂತ ಹೇಳಿ ಗಂಡಗ ಪರಮಾತ್ಮಗ ಪಾರ್ವತಿ ಇದಕ್ಕೆ ಹೇಳ ನೀವು ಹೋಗೋಣ ನಾವು ಬಂದದ್ದು ಪಾರ್ವತಿ ಇದಕ್ಕೆ ಪರಮಾತ್ಮ ಹೇಳ ಪರಮಾತ್ಮ ಇದ್ದ ಆಕೆ ಮನೆಗೆ ಹೆಣ್ಣಿಗೆ ಹೋಗ್ಯಾನ ಆಗೇನು ಹೆಣ್ಣಿಗೆ ಹೋಗ್ಯಾನ ನಾವು ಈಗಾದ್ರೂ ಭೂಮಿ ತಲೆ ಮೇಲೆ ನಮ್ಮ ಗಂಡ ಮಕ್ಕಳ ಹೆಣ್ಣು ಮನೆಗೆ ಹೆಣ್ಣಿದಾರ ಮನೆಗೆ ಹೋಗೋ ಪದ್ಧತಿ ಇನ್ನ ಅದ್ರ ಉಳ್ದೈತಿ ಹೋಗಾದ್ರಿಪ್ಪ ಹಿಂದ್ ನಿಮ್ಮ ಅವ್ವನ ಮಾಡ್ಯಾರ ರಾಡಿ ಇದನು ನಿಮ್ಮ ಅವ್ವಾರ ರೆಡಿ ಮಾಡ್ಯಾರ ನಿಮ್ಮ ಅವ್ವನ ನಮ್ಮ ಅಪ್ಪನ ಹೆಣ್ಣು ನೋಡಕ ನನ್ನ ಮನೆಗೆ ಮಾತು ಕರ್ದಕ್ಕಾಗಿ ಈಗಾದ್ರೂ ಭೂಮಿ ತಲೆ ಮೇಲೆ ನಮ್ಮ ಗಂಡ ಮಕ್ಕಳ ನಿನ್ನ ಮನೆಗೆ ಬರೋ ಪದ್ಧತಿ ಇನ್ನ ಅದ್ರ ಉಳ್ದೈತಿ ಮಂದಿ ಕರೆ ಇದ್ರ ಕರೆ ಅಂತೇಳು ಇಲ್ಲ ಅಂದ್ರೆ ಸುಳ್ಳು ಇತ್ತಂದ್ರ ನೀನು ಪುರಾಣ ಬುಕ್ಕ ತಂದು ದೈವಕ್ಕೆ ತೋರಿಸಿ ಪುರಾಣ ತುಂಬ ನಾವು ಕರೆ ತರ್ತು ಏ ತಮ್ಮ ಈಗ ಗಂಡಸರು ನೋಡಕ್ ಹೋಗ ಪದ್ಧತಿ ಅವ ಹೇಳಕತ್ತಾರ ಅದ ಪಾರ್ವತಿ ಅಂತ ಬತ್ತ ಇಲ್ಲೇ ಇದೇ ಎಲ್ಲಮ್ ಗುಡ್ಕ ಹೋಗಿ ಬಂದಲ್ಲ ಇವ್ರು ಇದೇಗ ಎಲ್ಲಮ್ ಗುಡ್ಕ ಹೋಗಿರಲ್ಲ ಆ ಜಮದಾಗ ನಿಂತಿಲ್ಲ ಏನ ಎಲ್ಲಮ್ ಹೋಗ್ಯಾಳ ಏನ್ ಎಲ್ಲಮ್ಮನ ಮಾಡ್ಕೊಂಡು ಜಮದಾಗ ಬಂದನು ಹೌದು ಹೇಳ್ಬೇಕು ನನಗ ಹೌದೌದು ಶಾನ್ಯಾರ್ವಾರ ಅವ್ರ ಮುಂದಿನ ಸುದ್ದಿ ಹೇಳ್ತಾರ ಹೌದು ಹೌದಿಲ್ಲ ಇನ್ನೊಂದ್ ಮಾತು ಏನೋ ಮಾಡ್ತಾರ ಅಲ್ಲೇ ಎಲ್ಲ ಮೂಡ್ದ ಏನು ಸುದ್ದಿನ ಎಲ್ಲ ಮೂರ ಸುದ್ದಿ ಏನು ಹೇಳ್ಯಾರ ಗೊತ್ತೇನ ಅವ್ರ ಎಲ್ಲಮ್ಮ ಗಂಡಸರ್ನ ಸೀರೆ ಉಡಿಸಿ ಕುಣಿಯಾಕತ್ತ ನಿನಗ್ ಪಕ್ಕ ಗೊತ್ತಿತ್ತು ಮಾಸ್ತರ್ ಮಾತಾಡ ಇವತ್ತ ಅವ್ರ ಕೇಳ ಅಲ್ಲಿ ಎಲ್ಲಮ್ಮ ಸೀರೆ ಉಡಿಸಿ ಕುಣಿಯಾಕ ಹಚ್ಚಿಲ್ಲ ಇವತ್ತ ನಿಮ್ಮ ಅವ್ವನ ಸೀರೆ ಉಡಿಸಿ ಕುಣಿಯಾಕ ಹಚ್ಚಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ನಮ್ಮನ್ನ ಕೇಳ ಎಲ್ಲಾರು ಮಾತಾಡತ್ತೇರಿ ನೀ ಮಾತಾಡಬೇಡ ಎಲ್ಲಾರು ಮಾತಾಡ್ತಾರತ್ತೆ ನೀ ಮಾತಾಡಕ್ ಹೋಗ್ಬೇಡ ಅಲ್ಲಿ ನಿಮ್ಮ ಅವ್ವ ಹಚ್ಚಿಲ್ಲ ಹೌದೌದು ನಮ್ಮ ಗಂಡಸರಿಗೆ ಸೀರೆ ಉಡಾಕ ನಿಮ್ಮ ಅವ್ವ ಎಲ್ಲಮ್ಮ ಹಚ್ಚಿಲ್ಲ ಅಲ್ಲಿ ನಿನಗೆ ಗೊತ್ತಿತ್ತಂದ್ರೆ ಮುಂದಿನ ಸಂದಿ ಹೇಳ ಗೊತ್ತಿರಬೇಕ ನೀ ಹೇಳತ್ ಹೇಳ ನಾ ಹೇಳ್ತೇವೆ ಮುಂದಿನ ಸಂದಿ ಹೌದ್ರಿಪ್ಪ ಹೌದಿಲ್ಲ ಹೌದು ಬಾಳ ಶಾನ್ಯಾರ ಅದಾರ ಶಾನ್ಯಾರ್ದಾರ ನೋಡ್ರಿ ಗೊತ್ತಾಗೈತಿ ಅವ್ರನ್ನ ಏನ್ ನೋಡ್ರಿ ಗೊತ್ತಾಗತಿ ಅವ್ರನ್ನ ಹೌದಿಲ್ಲ ಅವ್ರು ಬರ್ಕೋದ್ ನೋಡ್ರಿ ಗೊತ್ತಾಗೈತಿ ನನಗ ಮದುವೆಯಾದ ಮ್ಯಾಲ ಹೊಸವಾಗಿ ಹೊಂಟಿದಿ ಹೊಸ ಸೀರೆ ಒಟ್ಟ ಹಿಡ್ಕೊಂಡು ಶಿರವಂತನ ಬಟ್ಟ ಮೂರ್ತಲೆ ಗಂಟನ ಗುಣದೊಳೆ ಮಾಡಿಸಿ ನಿನ ಗಂಡ ಪಟ್ಟ ಮಾಡಿಸಿ ನಿನ ಗಂಡ ಪಟ್ಟ
ಮಗ